ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿಸುರುಳಿ. ತೊಂದರೆ ತಾಪತ್ರಯಗಳನ್ನು ಎದುರಿಸಲು ಶಕ್ತಿಯೂ ಬೇಕು, ಯುಕ್ತಿಯೂ ಬೇಕು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಒಮ್ಮೆ ಮಂಕುತಿಮ್ಮನ ಕಗ್ಗದ ಕರ್ತೃ ಡಿ.ವಿ. ಗುಂಡಪ್ಪನವರನ್ನು ಕಾಲೇಜಿನ ಪ್ರಾಧ್ಯಾಪಕರೊಬ್ಬರು ಭೇಟಿಯಾಗಿದ್ದರಂತೆ. ಆಗ ಡಿ.ವಿ.ಜಿಯವರ ಆರೋಗ್ಯ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಆದರೆ ಡಿ.ವಿ.ಜಿಯವರು ಗಟ್ಟಿಯಾಗಿ ನಗುತ್ತಾ ಪ್ರಾಧ್ಯಾಪಕರನ್ನು ಸ್ವಾಗತಿಸಿದರು. ಕಾಫಿ, ಟೀ ಕುಡಿಯುತ್ತೀರಾ ಎಂದು ಕೇಳಿದರು. ಅನಂತರ ಪ್ರಾಧ್ಯಾಪಕರ ವೃತ್ತಿಜೀವನದ ಬಗ್ಗೆ ಕುತೂಹಲದಿಂದ ವಿಚಾರಿಸಿದರು. ಪ್ರಾಧ್ಯಾಪಕರ ಉತ್ತರಗಳನ್ನು ಆಸಕ್ತಿಯಿಂದ ಕೇಳಿದರು. ಪ್ರಾಧ್ಯಾಪಕರು, ನಾನು ನಿಮ್ಮ ಯೋಗಕ್ಷೇಮವನ್ನು ಕೇಳಲು ಬಂದವನು. ಆದರೆ ನಿಮ್ಮ ನಗೆ, ಮಾತು, ನಿರಾತಂಕದ ನಡವಳಿಕೆಗಳನ್ನು ನೋಡಿದರೆ ನಿಮ್ಮ ಅನಾರೋಗ್ಯದ ಬಗ್ಗೆಯೇ ಅನುಮಾನ ಉಂಟಾಗುತ್ತಿದೆ. ಹೀಗೆ ನಿರಾತಂಕವಾಗಿರಲು ನಿಮಗೆ ಹೇಗೆ ಸಾಧ್ಯ ಎಂದು ಕೇಳಿದರು. ಡಿ.ವಿ.ಜಿಯವರು, ಅಯ್ಯೋ, ಬದುಕಿನಲ್ಲಿ ತೊಂದರೆ ತಾಪತ್ರಯಗಳು, ಅನಾರೋಗ್ಯಗಳು ಇವೆಲ್ಲ ಆಗಾಗ ಬರುವುದು ಸಹಜ. ಅವೆಲ್ಲ ತಾತ್ಕಾಲಿಕವೇ ಹೊರತು ಸಾರ್ವಕಾಲಿಕವಲ್ಲ. ಅವು ಬಂದಾಗ ಕೊಂಚ ತಗ್ಗಿ ಬಗ್ಗಿ ನಡೆದರಾಯಿತು ಅಷ್ಟೇ. ಸ್ವಲ್ಪ ದಿನಗಳ ನಂತರ ಎಲ್ಲವೂ ಸರಿ ಹೋಗುತ್ತವೆ ಎಂದರು. ಡಿ.ವಿ.ಜಿಯವರ ಉತ್ತರವನ್ನು ಕೇಳಿ ಪ್ರಾಧ್ಯಾಪಕರು ಕೊಂಚ ಕಕ್ಕಾಬಿಕ್ಕಿಯಾದಂತೆ ಕಂಡರು. ಆಗ ಡಿ.ವಿ.ಜಿಯವರು, ಮಹಾಭಾರತದಲ್ಲಿ ಬಂದಿರುವ ಪ್ರಕರಣವೊಂದನ್ನು ಹೇಳುತ್ತೇನೆ ಕೇಳಿ ಎಂದು ಇದನ್ನು ಹೇಳಿದರು. ಸಾಗರಕ್ಕೆ ನೂರಾರು ನದಿಗಳು ಬಂದು ಸೇರುತ್ತವೆ. ಕವಿಯೊಬ್ಬನ ಕಲ್ಪನೆಯ ಪ್ರಕಾರ ಸಮುದ್ರ ಒಬ್ಬ ರಾಜನಾದರೆ ಸಮುದ್ರಕ್ಕೆ ಬಂದು ಸೇರುವ ಎಲ್ಲ ನದಿಗಳು ಆ ರಾಜನ ಪತ್ನಿಯರಂತೆ. ಸಮುದ್ರ ರಾಜನಿಗೆ ಎಲ್ಲ ನದಿಗಳ ಮೇಲೂ, ಅಂದರೆ ತನ್ನ ಎಲ್ಲ ಪತ್ನಿಯರ ಮೇಲೂ ಸಮಾನವಾದ ಪ್ರೇಮವಿರುತ್ತದೆ. ಆದರೆ ವೇದಾವತಿ ಎಂಬ ನದಿಯ ಬಗ್ಗೆ ಕೊಂಚ ಅಸಮಾಧಾನ. ಒಮ್ಮೆ ಸಮುದ್ರರಾಜನು ತನ್ನ ಅಸಮಾಧಾನವನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದಾಗ ವೇದಾವತಿಯು ವೇದನೆಯಿಂದ, ನಿಮ್ಮೆಲ್ಲ ಪತ್ನಿಯರನ್ನು ಸಮಾಧಾನದಿಂದಲೇ ನೋಡಿಕೊಳ್ಳುವ ನಿಮಗೆ ನನ್ನೊಬ್ಬಳ ಮೇಲೆ ಏಕೆ ಅಸಮಾಧಾನ ಎಂದು ಕೇಳಿಬಿಟ್ಟಳು. ಆಗ ಸಮುದ್ರರಾಜನು, ಉಳಿದ ನದಿಗಳು ತಮ್ಮ ದಡಗಳಲ್ಲಿ ಸಿಗುವ ಏನೇನೋ ವಸ್ತುಗಳನ್ನು, ಕೆಲವೊಮ್ಮೆ ಬೆಲೆ ಬಾಳುವ ವಸ್ತುಗಳನ್ನೂ ಹೊತ್ತು ತರುತ್ತವೆ. ನಿನ್ನ ಎರಡೂ ಬದಿಯ ದಡಗಳಲ್ಲಿ ಅನೇಕ ವೃಕ್ಷಗಳಿವೆ. ನೀನು ನನ್ನಲ್ಲಿಗೆ ಬರುವಾಗ ಯಾವುದೇ ಮರದ ಹೂವನ್ನಾಗಲಿ ಹಣ್ಣನ್ನಾಗಲಿ ನನಗೆ ಉಡುಗೊರೆಯಾಗಿ ತರುವುದಿಲ್ಲ. ಹಾಗಾಗಿ ನನಗೆ ನಿನ್ನ ಮೇಲೆ ಅಸಮಾಧಾನ ಎಂದನು. ಆಗ ವೇದಾವತಿಯು ಕೊಂಚ ಯೋಚಿಸಿ, ಪ್ರಭು, ನನ್ನ ದಡಗಳಲ್ಲಿ ಅಡವಿ ಗಿಡ ಮರಗಳು ಇರುವುದು ನಿಜ. ಆದರೆ ಯಾವಾಗಲೂ ಒಮ್ಮೊಮ್ಮೆ ನನ್ನಲ್ಲಿ ಪ್ರವಾಹ ಬಂದಾಗ ಮಾತ್ರ ನಾನು ಗಿಡ ಮರಗಳನ್ನು ಮುಟ್ಟುತ್ತೇನೆ. ಆದರೆ ಅಂತಹ ಪ್ರವಾಹ ಬಂದಾಗ, ನನ್ನ ರಭಸ ಹೆಚ್ಚಿದಾಗ ಗಿಡ ಮರಗಳು ನೆಲಕ್ಕೆ ಬಾಗಿ ಮಲಗಿಬಿಡುತ್ತವೆ. ಹಾಗಾಗಿ ನನಗೆ ಅವುಗಳ ಹೂವು ಹಣ್ಣುಗಳನ್ನಾಗಲಿ ಇಲ್ಲ ಅವುಗಳನ್ನೇ ಆಗಲಿ ಕಿತ್ತು ತರುವ ಅವಕಾಶ ಸಿಗುವುದಿಲ್ಲ. ಪ್ರವಾಹ ಕಡಿಮೆಯಾಗಿ ನೀರಿನ ರಭಸ ಕಡಿಮೆಯಾದಾಗ ಗಿಡ ಮರಗಳು ಮತ್ತೆ ಎದ್ದು ನಿಲ್ಲುತ್ತವೆ. ಇದರಲ್ಲಿ ನನ್ನ ತಪ್ಪೇನಿದೆ ಎಂದು ಕೇಳಿತಂತೆ. ಆಗ ಸಮುದ್ರ ರಾಜ, ನಿನ್ನ ದಡದಲ್ಲಿರುವ ಗಿಡಮರಗಳು ಬದುಕಿನಲ್ಲಿ ಬರುವ ತೊಂದರೆ ತಾಪತ್ರಯಗಳ ಪ್ರವಾಹವನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಕಲಿತಿವೆ ಎಂದು ಹೇಳಿ ಮೆಚ್ಚುಗೆಯನ್ನು ಸೂಚಿಸಿದನಂತೆ. ವೇದಾವತಿಯ ಬಗ್ಗೆ ಅಸಮಾಧಾನವನ್ನು ತೊರೆದನಂತೆ. ಈ ಪ್ರಕರಣ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ಲವೇ? ಕಷ್ಟಗಳು, ತೊಂದರೆ ತಾಪತ್ರಯಗಳು ಬಾರದಂತೆ ತಡೆಯುವ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಆದರೆ ಅವು ತಾತ್ಕಾಲಿಕವಾದುದರಿಂದ ಅವು ಬಂದಾಗ ಕೊಂಚ ತಗ್ಗಿ ಬಗ್ಗಿ ನಡೆಯುವ ಯುಕ್ತಿಯನ್ನು ನಾವು ಬೆಳೆಸಿಕೊಳ್ಳಬಹುದು ಅಲ್ಲವೇ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.